ಹಾಯ್ ಸ್ನೇಹಿತರೆ, ಟೆಕ್ನೋಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಬೂಟೇಬಲ್ ಪೆನ್ ಡ್ರೈವ್ ಯಾವ ಥರ ಮಾಡೋದು ತಿಳಿಸ್ಕೊಡ್ತೀನಿ. ಇದಕ್ಕೆ ಒಂದು ರೂಫೋಸ್ ಒಂದು ಅಪ್ಲಿಕೇಶನ್ ಇಟ್ಕೋಬೇಕಾಗುತ್ತೆ. ಆ ಅಪ್ಲಿಕೇಶನ್ನ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ ಕೂಡಲೇ ಫಸ್ಟ್ ನಿಮಗೆ ಡಿವೈಸ್ ಆಪ್ಷನ್ ತೋರಿಸುತ್ತೆ, ಅಂದರೆ ಪೆನ್ ಡ್ರೈವ್ ಏನಿಂದ ತೋರಿಸುತ್ತೆ. ಪೆನ್ ಡ್ರೈವ್ ತೋರಿಸಾದ್ಮೇಲೆ ನೀವು ಸೆಲೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೆಳಗಡೆ. ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ನಿಮಗೆ ನೀವು ಡೌನ್ಲೋಡ್ ಮಾಡಿ ಆಲ್ರೆಡಿ ಇಟ್ಟಿರ್ತಕ್ಕಂಥ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ನ ಅದಕ್ಕೆ ಚೂಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕೆಳಗಡೆ ಬನ್ನಿ, ಅಲ್ಲಿ ಪಾರ್ಟಿಷನ್ ಸ್ಕ್ರೀನ್ ಅಂತ ಇರುತ್ತೆ. ಇದರಲ್ಲಿ GPT ಅಂತ ಇರುತ್ತೆ, ಅದನ್ನ ನೀವು MBR ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. MBR ಸೆಲೆಕ್ಟ್ ಮಾಡ್ಕೊಂಡ್ಕೊಳ್ಳೆ ಕೆಳಗಡೆ ವ್ಯಾಲ್ಯೂಮ್ ಲೇಬಲ್ ಅಂತ ಆಪ್ಷನ್ ಇರುತ್ತೆ. ಅದು ನಿಮ್ಮ ಪೆನ್ ಡ್ರೈವ್ನ ನೇಮು, ನಿಮ್ಗೆ ಯಾವ ಥರ ಬೇಕಾ ಆ ಥರ ನೇಮ್ ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ವಿಂಡೋ ಕೇಳುತ್ತೆ ಓಕೆ ಕೊಡಿ. ಅದಾದ್ಮೇಲೆ ಇನ್ನೊಂದ್ಸಲ ಕೇಳುತ್ತೆ ಓಕೆ ಮಾಡಿ. ಅದಾದ್ಮೇಲೆ ಇನ್ನೂ ಒಂದ್ಸಲ ಕೇಳುತ್ತೆ, ಅವಾಗಲೂ ಓಕೆ ಆಪ್ಷನ್ನ ಕೊಡಿ. ಈ ಓಕೆ ಆಪ್ಷನ್ನ ಕೇಳಿದ ಮೇಲೆ ಅದು ನಿಮಗೆ ವಿಂಡೋಸ್ ಲೋಡ್ ಆಗೋದನ್ನ ತೋರಿಸ್ತಾ ಇರುತ್ತೆ. ಲಾಸ್ಟ್ ಆಪ್ಷನ್ ನಿಮಗೆ ಸ್ಟಾರ್ಟ್ ಮತ್ತೆ ಕ್ಯಾನ್ಸಲ್ ಅಂತ ಇರೋದ್ರಲ್ಲಿ ಸ್ಟಾರ್ಟ್ ಎನೇಬಲ್ ಆಗಿರುತ್ತೆ. ಆವಾಗ ನೀವು ಫೈನಲ್ ಆಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ಪೆನ್ ಡ್ರೈವ್ನ ಬೂಟೇಬಲ್ ಪೆನ್ ಡ್ರೈವ್ ರಿಪ್ಲೇಸ್. ಹಾಗೆ ನಿಮ್ಮ ಇನ್ನೂ ಏನು ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಂಡೋಸ್ ಇನ್ಸ್ಟಾಲೇಷನ್ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಧನ್ಯವಾದ.